कर्नाटका गुलबर्गा शहर में बजरंग दल और विश्व हिंदू परिषद के कारकुनों की जानिब से गुलबर्गा महानगर पालिके के ऑफिस के रूबरू गौ हत्या मामले को लेकर एहतजाज मुनज़्ज़म करते हुए मीडिया के नुमाइंदों को बताया कि आने वाले दिनों में बकरा ईद आ रही है। इस मौके पर गौ हत्या होने का अंदेशा जाहिर किया और कहा कि हम किसी धर्म के खिलाफ नहीं हैं, बस हमारी आस्था को धक्का ना पहुंचाएं। अब तक शहर में जो भी गाय लाए गए हैं उनको कॉरपोरेशन अमला, मुकामी इंतज़ामिया और पुलिस अमले को जाकर सीज करने की बात कही और 3 दिनों की मोहलत देते हुए चेतावनी दी। अगर इस दौरान कॉरपोरेशन, मुकामी इंतज़ामिया और पुलिस फेल होती है तो 29 मई को डिप्टी कमिश्नर ऑफिस का घेराव करने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। सर मंदिर सर मोहसिन इतना साइड सर हिंद बरे ಪ್ರತಿ ವರ್ಷ ಚೆಕ್ ಪೋಸ್ಟ್ ಹಾಕ್ತಿದ್ರು ಸರ್. 1 ತಿಂಗಳು ಮೊದಲೇ ಹಾಕಿದ್ರು. ಈ ಸಲ ಎಲ್ಲೂ ಚೆಕ್ ಪೋಸ್ಟ್ ಹಾಕಿಲ್ಲ. ಆಮೇಲೆ ಎಲ್ಲೂ ಗೋ ತಸ್ಕರಿ ಏನು ಟ್ರಾನ್ಸ್ಪೋರ್ಟ್ ಅದ ಅದು ಮಿಸ್ಸರ್ ಆಗಿದೆ. ಯಾರೋ ಹೇಳ್ತಾ ಇಲ್ಲ, ಆಮೇಲೆ ಯಾರೋ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ನಾವು ಪ್ರತಿ ವರ್ಷ ಮನವಿ ಕೊಡ್ತೀವಿ ಸರ್. ಪ್ರತಿ ವರ್ಷ ಗೋ ಕಟ್ತಾರೆ. ಕಾನೂನು ಇದ್ದರೂ ಕೂಡ ಕಾನೂನು ಉಲ್ಲಂಘನೆ ಆಗ್ತಾರೆ ಸರ್. ಅದಕ್ಕೆ ಏನು ಬಂದವು ಸರ್ ಗೋಗಳು. ಈ ಒಂದು ಅದಕ್ಕೂ ಹೆಚ್ಚಿಗೆ ಗೋಗಳು ಬಂದವು. ಇವಾಗ ಹಬ್ಬವರೆಗೂ ಎಷ್ಟು ಬರ್ತೋ ಗೊತ್ತಿಲ್ಲ. ಪ್ರತಿಯೊಂದು ಗೋಗಳು ಉಳಿಬೇಕು, ಇಲ್ಲ ರಕ್ಷಣೆ ಆಗಬೇಕು. ಆಮೇಲೆ ಮೊಹಸಿನ್ ಸರ್ ಸ್ವಲ್ಪ ರೀ ಮೊಹಸಿನ್ ಸರ್ ಸಾಯ ರಾತ್ರಿ ನಮ್ಮ ವಿಶ್ವ ಪರಿಷತ್ ಬಜರಂಗ ಕಾರ್ಯಕರ್ತರು ಒಂದು ಟ್ರಕ್ ತಗೊಂಡು ಹೊಂಟಿದ್ರು. ಅದು ತಡೆದಾಗ ಆಮೇಲೆ ಅದ್ರ ಜೊತೆ ಪೊಲೀಸರು ಕೂಡ ಇದ್ರು. ಪೊಲೀಸರಿಗೂ ಹೊಡೆದಿ, ನಮ್ಮ ಕಾರ್ಯಕರ್ತರನ್ನ ಹೊಡೆದಿ. ಆ ವೆಹಿಕಲ್ ಏನ್ ಮಾಡಿದ್ರು, ತಲ್ವಾರ್ ಇರೋರು ಹಚ್ಚಿ ಆ ವೆಹಿಕಲ್ ಒಯ್ದಿದ್ದಾರೆ. ಒಯ್ದ್ಮೇಲೆ ಅದು ಕೇಸ್ ಆಗಿದೆ. ಈಗ ಅದು ವೆಹಿಕಲ್ ಪೊಲೀಸರು ಹಿಡಿದಿದ್ದಾರೆ. ಹೀಗಾಗಿ ಆಮೇಲೆ ಈಗ ಆಕಳು 3,000 ಆಕಳುಗಳು ಎಲ್ಲ ಏರಿಯಾದಲ್ಲಿ ತಂದಿಟ್ಕೊಂಡಿದ್ದಾರೆ. ಆಮೇಲೆ ಅವ್ರು ನಮ್ಮ ಕಾರ್ಯಕರ್ತರು ಅದ್ರ ಲೊಕೇಶನ್ ಎಲ್ಲ ಟ್ರೇಸ್ ಮಾಡ್ಕೊಂಡು ಬಂದು ಫೋಟೋ ಕಾಪಿನ ನಾವು DC ಅವರಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್, ಪೊಲೀಸ್ ಕಮಿಷನರ್ ಅವರಿಗೆ ಎಲ್ಲ ಕೊಟ್ಟಿದ್ದೆವು. ಅವ್ರಿಗೆ 3 ದಿನ ಟೈಮ್ ಕೊಟ್ಟಿದ್ದೆವು. ನೀವು ಎಲ್ಲ ನೀವು ಹಿಡಿದು ಆಮೇಲೆ ಅವರು ಗೋ ಸಾಕಣೆ ನಾವು ಸಾಕೋ ತಂದಿದ್ದೇವೆ ಅಂತ ಹೇಳಿ ಅವ್ರು ಕಟ್ಕೊಂಡಿರ್ತಾರೆ. ಅದು ಸಾಕೋದು ಆಗ್ಬೇಕು. ಮುಂದೆ ಹಬ್ಬ ಆದ್ಮೇಲೆ ಅಲ್ಲಿ ಜಾಗದಾಗ ಇದ್ದಿಲ್ಲ ಅಂದ್ರೆ ಇವರೇ ಹೊಣೆಗಾರ ಆಗ್ತಾರೆ. ಆಮೇಲೆ 3 ದಿನದಲ್ಲಿ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಎಲ್ಲ ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು 29 ತಾರೀಕು DC ಅವರಿಗೆ ಮುತ್ತಿಗೆ ಹಾಕ್ತಾ ಇದೀವಿ ವಿಶ್ವ ಪರಿಷತ್ ಕಡೆಯಿಂದ. ಆಮೇಲೆ ಎಲ್ಲ ಹಿಂದೂ ಪರ ಸಂಘಟನೆಗಳು ನಮ್ಮ ಜೊತೆ ಇರ್ತಾರೆ. ಇವತ್ತು ವಿಶ್ವ ಪರಿಷತ್ ಬಜರಂಗ ದಳ ವತಿಯಿಂದ ನಾವು DC ಅವರಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿವಿ. ಯಾಕಂದ್ರೆ ಗೋ ಹತ್ಯೆ ನಿಷೇಧ ಆಗ್ಬೇಕು. ಇವತ್ತು ಕಾನೂನು ನಿಷೇಧ ಕಾನೂನು ಇದ್ರೂ ಕೂಡ ಅದು ಪಾಲನೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದೀವಿ. ಮುಂಬರುವ ಬಕ್ರೀದಲ್ಲಿ ಸಿಕ್ಕಾಪಟ್ಟೆ ಆಕಳು ಕಡಿತಾರೆ. ಏನು ಹೋದ ವರ್ಷನೇ 9,000ಕ್ಕಿಂತ ಜಾಸ್ತಿ ಆಕಳು ಕಡಿದಿದ್ರು. ಈ ಸಲ ಆಲ್ರೆಡಿ 3,000ಕ್ಕಿಂತ ಜಾಸ್ತಿ ಆಕಳು ಬಂದಾವ. ಅವು ಹತ್ಯೆ ಆಗ್ತು. ನಾವು ಯಾವ ಧರ್ಮದ ವಿರೋಧ ಇಲ್ಲ. ಗೋವುಗಳು ನಮ್ಮ ಮಾತೆ ಸಮಾನ ನೋಡ್ತೀವಿ. ನಾವು ದೇವ್ರ ಸಮಾನ ನೋಡ್ತೀವಿ. ನಮ್ಮ ಭಾವನೆಗೆ ನಾವು ಧಕ್ಕೆ ತರುವಂತ ಕೆಲಸ ಯಾರು ಮಾಡಬೇಡ್ರಿ. ನಾವು ಯಾರು ಧರ್ಮಕ್ಕೆ ಧಕ್ಕೆ ತರೋ ಕೆಲಸ ನಾವು ಮಾಡ್ತಾ ಇಲ್ಲ. ನೀವು ನಮ್ಮ ಭಾವನೆಗೆ ಧಕ್ಕೆ ತರೋ ಕೆಲಸ ಮಾಡಬೇಡ್ರಿ. ನಮ್ಮ ದೇವರು, ನಮ್ಮ ಗೋವುಗಳು ಅಂದ್ರೆ ನಮ್ಮ ಮಾತೆ. ಅದಕ್ಕೆ ಉಳಿಸೋ ಸಲುವಾಗಿ ನಾವು ಮನವಿ ಕೊಟ್ಟಿವಿ. ಈಗ ನಾವು ಮನವಿ ಕೊಟ್ಟಿವಿ. 3 ದಿವಸ ನಾವು ಗಡುವು ಕೊಟ್ಟಿದೀವಿ. 3 ದಿವಸದಲ್ಲಿ ಏನೂ ಆಕ್ಷನ್ ತಗೊಳಿಲ್ಲ. ಕಾರ್ಪೊರೇಷನ್ ಆಯ್ತು, ಪೊಲೀಸ್ ಕಮಿಷನರ್ ಆಯ್ತು, DC ಆಯ್ತು, ಏನೂ ಆಕ್ಷನ್ ತಗೊಳಿಲ್ಲ ಅಂದ್ರೆ ನಾವು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿದ್ವಿ. ಆದ್ರೂ ಪ್ರತಿಭಟನೆಗೂ ಕೇಳಿಲ್ಲ ಅಂದ್ರ ಸ್ವತಃ ನಾವು ಎಲ್ಲ ಹಿಂದೂ ಬಾಂಧವರು, ಎಲ್ಲ ಹಿಂದೂ ಜನ ಯಾರು ಗೋಮಾತೆ ಪ್ರಿಯರ್ ಇದಾರ, ಯಾರು ಗೋಮಾತೆ ಭಕ್ತರಿದಾರ, ಎಲ್ಲರೂ ನಾವು ಕಾನೂನು ಕೈಯಲ್ಲಿ ತಗೋಬೇಕಾಗ್ತದೆ. ಇದು ಹೊಣೆಗಾರರು ಪೊಲೀಸ್ ಕಮಿಷನರು, ಕಾರ್ಪೊರೇಷನ್ ಕಮಿಷನರು, DC ಅವರು ಆಗ್ತಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಗೋಮಾತೆ ರಕ್ಷಣೆ ಆಗ್ಬೇಕು. ನಾವು ಯಾರು ಹಬ್ಬಕ್ಕೂ ನಾವು ಅಡ್ಡಿ ತರೋಲ್ಲ, ಯಾರು ಮನಬೋರ ನಾವು ಅಡ್ಡಿ ತರೋಲ್ಲ. ಅದು ನಮ್ಮ ಭಾವನೆಗಳು ಧಕ್ಕೆ ತರಬೇಡ್ರಿ. अतराफ टीवी, हर बात सच के साथ।
इस न्यूज को स्पॉन्सर किया है। हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शब रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की क़दावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.